ಸರಿ ಈಗ ಹೇಳಿ ನಿಮ್ಗೆ ಯಾಕೆ ಕೆಲಸ ಕೊಡ್ಬೇಕು ನಾನು? ನಿಮ್ಮ ಹತ್ರ ಕೆಲಸ ಖಾಲಿ ಇದೆಯಾ ಅದಕ್ಕೆ? ಲೇ ಪೌಡೆ ನಾನು ಅದಾಗೆಲ್ಲ ಕೇಳಿದ್ದು. ನಿನಗೆ ನಾನು ಕೆಲಸ ಯಾಕೆ ಕೊಡಬೇಕು? ನನಗೆ ಕೆಲಸದ ಅವಶ್ಯಕತೆ ಇದೆ ಅದಕ್ಕೆ. ಲೇ ಆಗಲ್ಲ ಕಣೋ. ಸರಿ ಇರ್ಲಿ ಬಿಡು. ಇದಕ್ಕೂ ಮುಂಚೆ ಏನು ಕೆಲಸ ಮಾಡ್ತಿದ್ದೆ? ನಾನು ಜೈಲಲ್ಲಿ ಕಲ್ಲು ಹೊಡಿತಿದ್ದೆ. ಜೈಲಲ್ಲ, ಯಾಕೆ? ಯಾವ್ದಾದ್ರೂ ಚೀಟಿಂಗ್ ಕೇಸಲ್ಲಿ ಹೋಗಿದ್ದಾ? ಇಲ್ಲ. ಮತ್ತೆ ಯಾವ ಕೇಸಲ್ಲಿ ಹೋಗಿದ್ದು ಪೌಡೆ? ಅದು ಕೊಲೆ ಕೇಸಲ್ಲಿ. ಕೊಲೆ ಕೇಸ? ಯಾರನ್ನ ಕೊಂದೆ, ಯಾಕೆ ಕೊಂದೆ? ನಾನೊಂದು ಇಂಟರ್ವ್ಯೂಗೆ ಹೋಗಿದ್ದೆ. ಅವನು ಕೆಲಸ ಕೊಡಲ್ಲ ಅಂದ್ಬಿಟ್ಟ. ಅದಕ್ಕೆ ಅದಕ್ಕೆ ಅವನ್ನ ಕೊಂದ್ಬಿಟ್ಟೆ. ಸರ್ ಅದು ಕೆಲಸ. ಕೆಲಸನ ಕೆಲಸ ಕನ್ಫರ್ಮ್ ಸಾಮಾನ್ಯ ಜಯಪ್ಪ. ಥ್ಯಾಂಕ್ ಯು ಸರ್. ಈ ಕೆಲಸಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಲೇ ಬೋಳಿ ಮಗನೇ, ಮತ್ತೆ ಎಕ್ಸಾಮಲ್ಲಿ ಫೇಲ್ ಆಗಿದೆಯಲ್ಲೋ. ಡ್ಯಾಡಿ ಶಿಂಗ ಶೀತಾ ಪುಪ್ಪ ಡೋಲ್. ಲೇ ಪೌಡೆ, ನಿನಗೆ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತು, ಕನ್ನಡದಲ್ಲೇ ಬೊಗಳು. ಅಪ್ಪ, ಒಂದು ಪೇಪರ್ ನನ್ನ ಜೀವನ ಡಿಸೈಡ್ ಮಾಡಲ್ಲ. ಹೌದಾ ಮನೆ? ತುಂಬ ಬುದ್ಧಿವಂತ ಆಗ್ಬಿಟ್ಟಿದೆ ಅನಿಸುತ್ತೆ. ಹಾಗೇನಿಲ್ಲ ಅಪ್ಪ, ನನ್ನ ಮದುವೆಯಿಂದನೂ ಬುದ್ಧಿವಂತನೇ. ಹೌದಾ? ಹಾಗಾದ್ರೆ ಈ ಪ್ರಾಪರ್ಟಿ ಪೇಪರಿಂದ ನಿನ್ನ ಹೆಸರನ್ನ ತೆಗೆದಾಕ್ತೀನಿ. ಲೇ ಮಚ್ಚ, ಏನೋ ಮಾಡ್ತಿದೀಯಾ? ಲೇ ರಾತ್ರಿ 3 ಗಂಟೆ ಎಷ್ಟೊತ್ತಲ್ಲಿ ಏನೋ ಮಾಡ್ತಾರೆ? ಮಲಗಿದ್ದೀನಿ. ಯಾಕೆ ಫೋನ್ ಮಾಡಿದೆ? ಊಟ ಆಯ್ತಾ ಮಚ್ಚ? ಲೋ, ಊಟ ಮಾಡಿನ ಮಲಗಿರೋದು. ನೀನು ಸುಮ್ಮನೆ ತಲೆದೆಂಗ್ ಬೇಡ. ಬೆಳಗ್ಗೆ ಫೋನ್ ಮಾಡು. ಲೋ ಜೀವಿತ ಗೆಳೆಯ, ನಾನು ಮಾತಾಡೋದು ನಿನಗೆ ತಲೆ ತೆಂಗ ಥರ ಆಗುತ್ತೇನೋ? ಸರಿ, ಈಗ ನೀನು ಕುಡ್ದಿದ್ಯಾ? ನಾಳೆ ವಿಚಾರಿಸ್ಕೋತೀನಿ ನಿನ್ನ. ಲೇ ಪೌಡೆ, ನಾನಲ್ಲ ಕಣೋ ಕೊಡ್ತಿರೋದು, ನೀನು. ಸರಿ ಬೆಳಗ್ಗೆ ಫೋನ್ ಮಾಡು. ಯಾಕೋ ಸುಳ್ಳು ಹೇಳ್ತೀಯಾ? ನೀನು ಕುಡಿದ್ಬಿಟ್ಟೇನ ನಾವು ಮಾತಾಡ್ತಿದ್ಯಾ? ನಿನ್ನ ನಾಳೆ ವಿಚಾರಿಸ್ಕೋತೀನಿ. ಅಯ್ಯೋ ಪುಣ್ಯಾತ್ಮ, ನಿನಗೂ ಒಂದು ದೊಡ್ಡ ನಮಸ್ಕಾರ. ನಾಳೆ ಫೋನ್ ಮಾಡು. ಯಪ್ಪ ಸದ್ಯ ಏನು ಫೋನ್ ಕಟ್ ಮಾಡಿದ್ನಲ್ಲ, ಆರಾಮಾಗಿ ಮುಳುಗ್ತೀನಿ. ಈ ನನ್ನ ಮಗ ಮತ್ತೆ ಯಾಕಪ್ಪ ಫೋನ್ ಮಾಡ್ದ? ಲೇ ನಾಳೆ ಫೋನ್ ಮಾಡ್ತೀನಿ ಅಂದ್ರೆ ಈಗಲೇ ಮಾಡಿದೆಯಲ್ಲ ಹೌಡೆ. ಮಚಾ, ಈಗ ಟೈಮ್ ಎಷ್ಟು? ಇನ್ನೂ 3:30. ಅದ್ಬಿಡು, ನೀನೇನಕ್ಕೆ ಫೋನ್ ಮಾಡಿದೆ ಈಗ? ನಾಳೆ ಫೋನ್ ಮಾಡ್ತೀನಿ ಅಂದೆ ತಾನೆ? ಏ ಲೋಪರ್, ಕುಡಿದ್ಬಿಟ್ಟು ಏನ ನಾವು ಮಾತಾಡ್ಬೇಡ. ಇದು ಬೆಳಗ್ಗೆ ತಾನೆ? ಲೋ, ನಾನು ಬೆಳಗ್ಗೆ ಅಂತ ಹೇಳಿರೋದು ಬೆಳಕಿರುವಾಗ ಫೋನ್ ಮಾಡು ಅಂತ. ಯಾಕೆ ನಿಮ್ಮ ಮನೇಲಿ ಕರೆಂಟ್ ಇಲ್ವಾ? ಲೇ ಬೋಳಿ ಮಗನೇ, ಯಾಕೋ ನನ್ನ ತಲೆ ತಿಂತೀಯಾ? ಅದಕ್ಕೆ ಹೇಳಿರೋದು ಕುಡಿದ್ಬಿಟ್ಟೇನೆ ನಾವು ಮಾತಾಡ್ಬಾರ್ದು ಅಂತ. ಲೇ ಲೋಪರ್, ತಲೆನ ಯಾರೋ ತಿಂತಾರೆ? ಲೇ ನಿನ್ನ ಸಾಮಾನ್ಯ ನನ್ನ ಎಕಡ ಯಾಕ? ತಿಕ್ಕ ಮುಚ್ಕೊಂಡು ಫೋನ್ ಕಟ್ ಮಾಡಿದ್ರೆ ಸರಿ ಈಗ. ಲೇ ನೀನು ಕುಡಿದ್ಬಿಟ್ಟು ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತಿದ್ಯಾ? ನಾನು ನಾಳೆ ವಿಚಾರಿಸ್ಕೋತೀನಿ. ಹೇ, ಹದಿನೇನತನ ಕಳ್ತನ ಮಾಡಿರೋದು? ಹ್ಞೂ ಸಾರ್, ಅದು ನಾನೇ. ಸರಿ ಒಪ್ಕೊಂಡಲ್ಲ. ಎಲ್ಲಿರೋದು ನೀನು? ಸರ್, ನಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀನಿ. ಸರಿ, ನಿಮ್ಮ ಅಪ್ಪ ಅಮ್ಮ ಎಲ್ಲಿರ್ತಾರೆ? ಸರ್, ಅವ್ರ ಮನೇಲಿರ್ತಾರೆ. ಲೋ, ನಿಮ್ಮ ಮನೆ ಎಲ್ಲೋ ಇರೋದು? ಸರ್, ನಮ್ಮ ಮನೆ ನಮ್ಮ ಪಕ್ಕದ ಮನೆಯವರ ಪಕ್ಕದಲ್ಲಿದೆ. ಸರಿ ಆಯ್ತು ಕಣೋ, ನಿಮ್ಮ ಪಕ್ಕದ ಮನೆಯವ್ರ ಮನೆ ಆದರೂ ಎಲ್ಲಿದೆಯೋ? ಸರ್, ಅದು ನಮ್ಮನೆ ಪಕ್ಕದಲ್ಲಿದೆ. ಒಳ್ಳೆ ಕಾಮಿಡಿ ವಿಡಿಯೋ. ಯಾವುದೋ ನೋಟಿಫಿಕೇಶನ್ ಬಂತು. ಸರಿ, ಯಾವುದಂತ ನೋಡೋಣ ಯಾರು? ಹಾ, ಲಕ್ಷ್ಮೀ ದೇವಿಗೂ ಯಾಕೆ ಗುರು ನಾನು ಬ್ಲಾಕ್ ಮಾಡಿದ್ರು? ಇನ್ನೊಂದು ನೋಟಿಫಿಕೇಶನ್ ಬಂತಲ್ಲ, ಏನದು? ಶನಿದೇವ ಯಾಕೂ ನಾನು ಫಾಲೋ ಮಾಡ್ತವ್ರೆ. ಇನ್ನೊಂದು ನೋಟಿಫಿಕೇಶನ್ನ, ಇವತ್ತು ಯಾಕೂ ನನ್ನ ಗ್ರಹಾಚರಣೆ ಸರಿ ಇಲ್ಲ, ಮತ್ತಾರು ಫಾಲೋ ಮಾಡ್ತಾರೋ?
ಯಮದೇವನ ಕಣ್ಣಿಗೆ ಯಾಕೂ ನನ್ನ ಪ್ರೊಫೈಲ್ ಬಿತ್ತು. ಯಪ್ಪ, ಇವನು ಕಾದಿದೆ. ಮಾಲೀಕ್ರೆ, ಸ್ವಲ್ಪ ಹಾಲು ಸಿಗುತ್ತಾ? ಹಾ ಸಿಗುತ್ತೆ ಸರ್, ಬನ್ನಿ. ಆದ್ರೆ ನಿಮ್ಮನ್ನೆಲ್ಲೋ ನೋಡಿದೀನಲ್ಲ. ಹಾ ಮಾಲೀಕ್ರೆ, ನಾನು ನಿಮ್ಮೂರಿನ ಬ್ಯಾಂಕ್ ಮ್ಯಾನೇಜರ್. ಹೋ, ನೀವೇ ತಾನೇ ನಾನು ಬಂದಾಗೆಲ್ಲ ಅದು ಸರ್ವರ್ ಡೌನ್ ಅಂತ ಹೇಳಿ ವಾಪಸ್ ಕಳಿಸ್ತಿದ್ದಿದ್ದು? ಹ್ಞೂ ನಾನೇ ಅದು. ಸ್ವಲ್ಪ ಬೇಗ ಹಾಲು ಕೊಡ್ತೀರಾ? ನಾನು ಡ್ಯೂಟಿಗೆ ಹೋಗ್ಬೇಕು. ಓ ಹಾಲಾ? ಸಾರಿ ಸರ್, ಈಗ ಸ್ವಲ್ಪ ಹಸುದು ಸರ್ವರ್ ಡೌನ್ ಇದೆ, ಆಮೇಲೆ ಬನ್ನಿ. ಲೋ ಮಚ್ಚ, ಮತ್ತೆ ಎಕ್ಸಾಮಲ್ಲಿ ಫೇಲ್ ಆಗಿದೆಯಲ್ಲೋ? ಹೌದು ಮಚ್ಚ, ನಿಂದೇನಾಯ್ತು? ನಾವು ಗೊತ್ತಿಲ್ಲ ಮಾಮ್ಸ್, ಈ ಸರಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀವಿ. ಈ ನನ್ನ ಮಗ ಕ್ಲಾಸ್ ಟಾಪರ್ ಹತ್ರ ನೋಡ್ಕೊಂಬರ್ದು ನನಗೆ ಉಳಿಸ್ತವನಲ್ಲ. ಮಾಡ್ತೀನಿ ನಿನ್ಗೆ. ಹೌದಾ ಮಚ್ಚ? ಹಾಗಾದ್ರೆ ಇನ್ಮೇಲೆ ನೀನೇ ತಾನೆ ನಮ್ಮ ಕ್ಲಾಸ್ ಟಾಪರ್. ಈ ನನ್ನ ಮಗ ಕ್ಲಾಸ್ ಟಾಪರ್ ಅಂತ ಒಳ್ಳೆ ಬಿಲ್ಡಪ್ ಕೊಡ್ತವನೆ. ತಗೊಳ್ಳೋಣ, ಹುಡುಗ್ರ ಹತ್ರ ಎಲ್ಲ ಒಂದೊಳ್ಳೆ ಹವಾ ಮೇಂಟೈನ್ ಆಗುತ್ತೆ. ಹ್ಞೂ ಮಚ್ಚ, ನಾವಂದ್ರೆ ಮತ್ತೆ ಸುಮ್ಮನೆನಾ? ಸರಿ ಮಚ್ಚ, ನಿನಗೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಹೇಳ್ದಂದ್ರೆ ನೀನು ಬುದ್ಧಿವಂತ ಅಂತ ಅರ್ಥ. ಇಲ್ಲ ಅಂದ್ರೆ ಇವತ್ತು ನೈಟ್ ಎಲ್ಲ ಹುಡುಗರಿಗೂ ಪಾರ್ಟಿ ಕೊಡಿಸ್ಬೇಕು. ಡೀಲ್ ಓಕೆನಾ ಮಚ್ಚ? ಓಕೆ ಮಚ್ಚ. ಸರಿ ಮಚ್ಚ, ಹಾಗಾದ್ರೆ ಹೇಳು. ಒಂದೂರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವನು ಮದುವೆ ಆಗಿರುತ್ತೆ. ಒಂದಿನ ಅವರಪ್ಪ ಸಾಯ್ತಾರೆ, ಆದರೂ ಅವನು ಅಳೋದಿಲ್ಲ. ಇನ್ನೊಂದಿನ ಅವರಮ್ಮ ಸಾಯ್ತಾರೆ, ಆದರೂ ಅವನು ಅಳೋದಿಲ್ಲ. ಹೌದಾ ಮಚ್ಚ? ಯಾಕೆ? ಲೇ ಮೀರು ಕೊಡ್ದವನೆ, ಮೊದಲು ಪೂರ್ತಿ ಸ್ಟೋರಿ ಕೇಳು, ಆಮೇಲೆ ಆನ್ಸರ್ ಹೇಳು. ಸರಿ, ಮುಂದುವರ್ಸ್ ಮಚ್ಚ. ಅವ್ರಪ್ಪ ಸಾಯ್ತಾರೆ, ಅಳಲ್ಲ. ಅವ್ರಮ್ಮ ಸಾಯ್ತಾರೆ, ಅಳಲ್ಲ. ಕೊನೆಯಾಗ ಅವ್ರ ತಂಗಿನ ಸಾಯ್ತಾಳ, ಆದ್ರೂ ಅವನ ಕಣ್ಣಲ್ಲಿ ಒಂದನಿ ನೀರು ಬರಲ್ಲ. ಆದರೆ ಅವನ ಹೆಂಡ್ತಿ ಸತ್ತ ಮಾತ್ರ ಬಿಕ್ಕಿ ಬಿಕ್ಕಿ ಅಳ್ತಾನೆ. ಯಾಕೆ ಮಚ್ಚ? ಮೇ ಬಿ ಅವನ ಹೆಂಡ್ತಿ ಮೇಲೆ ತುಂಬಾ ಪ್ರೀತಿ ಇರಬೇಕು. ಆನ್ಸರ್ ತಪ್ಪು ಮಗ. ಇಲ್ಲಾಂದ್ರೆ ಅವನ ಹೆಂಡ್ತಿವನ್ನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಮತ್ತೆ ರಾಂಗ್ ಆನ್ಸರ್ ಮಚ್ಚ. ಸರಿ ಮಚ್ಚ, ನಾನು ಸೋತೆ, ಅದಕ್ಕೆ ಆನ್ಸರ್ ಏನಂತ ಹೇಳು. ಆನ್ಸರ್ ಸಿಂಪಲ್ ಮಗ. ಅವರಪ್ಪ ಸತ್ತಾಗ ಅಲ್ಲಿರೋ ಅವ್ರ ಅಪ್ಪನ ಫ್ರೆಂಡ್ಸ್ ಎಲ್ಲ ಅಳ್ಬೇಡಪ್ಪ, ನಮ್ಮನ್ನೇ ನಿಮ್ಮ ಅಪ್ಪನ ಥರ ಅಂತ ಅನ್ಕೋ ಅಂತ ಹೇಳ್ತಾರೆ. ಅವರಮ್ಮ ಸತ್ತಾಗ ಅವ್ರ ಅಮ್ಮನ ಫ್ರೆಂಡ್ಸ್ ಎಲ್ಲ ಅಳ್ಬೇಡಪ್ಪ, ನಾವೇ ನಿಮ್ಮ ಅಮ್ಮನ ಥರ ಅಂತ ಅನ್ಕೋ ಅಂತ ಹೇಳ್ತಾರೆ. ಅವನ ತಂಗಿ ಸತ್ತಾಗ ಅಲ್ಲಿರೋ ಹುಡುಗಿರೆಲ್ಲ ನಮ್ಮನ್ನೇ ನಿಮ್ಮ ತಂಗಿ ಥರ ಅಂತ ಅನ್ಕೋ ಅಂತ ಹೇಳ್ತಾರೆ. ಆದರೆ ಅವನ ಹೆಂಡ್ತಿ ಸತ್ತಾಗ ಯಾರು ಅಳಬೇಡ, ನಮ್ಮನ್ನೇ ನಿನ್ನ ಹೆಂಡ್ತಿ ಥರ ಅನ್ಕೋ ಅಂತ ಯಾರೂ ಹೇಳಲ್ಲ. ಅದ್ಯಾಕೆ ಮಚ್ಚ? ನೀನು ಬುದ್ಧಿವಂತ ಅಂತ ಗೊತ್ತಾಯ್ತು, ಆನ್ಸರ್ನ ಕಾಮೆಂಟ್ ಮಾಡಿರ್ತಾರೆ, ಹೋಗಿ ನೋಡು. ರಾತ್ರಿ ಮತ್ತೆ ಪಾರ್ಟಿ ಮರಿಬೇಡ. ಅಣ್ಣ, ನಿಮ್ಮ ಹೆಸರೇನಣ್ಣ? ನನ್ನ ಹೆಸರು ಹರೀಶ್ ಅಂತ. ಹೇಗೆ ಸತ್ರಿ ಅಣ್ಣ? ತುಂಬ ಚಳಿಯಿಂದಾಗಿ ಸತ್ತೆ. ನಿನ್ನ ಹೆಸರೇನು? ನನ್ನ ಹೆಸರು ಕಿಶೋರ್ ಅಂತ. ನೀವು ಹೇಗೆ ಸತ್ರಿ? ನಾನು ಆಫೀಸಿಂದ ಮನೆಗೆ ಬಂದೆ, ಹೊರಗಡೆ ಯಾರ್ದೋ ಇಶ್ಯೂ ಇತ್ತು, ಅದಕ್ಕೆ ನನ್ನ ಹೆಂಡ್ತಿ ಮೇಲೆ ಡೌಟ್ ಪಟ್ಟು ಮನೆಯೆಲ್ಲ ಹುಡುಕಾಡ್ದೆ ಯಾರೋ ಇದ್ದಾರೆ ಅಂತ. ಆದರೆ ಯಾರೂ ಇರಲಿಲ್ಲ. ಹೌಸ್ರದಿಂದ ಮೆಟ್ಲಿಂದ ಇಳಿಯುವಾಗ ಜಾರ್ ಬಿದ್ದು ಸತ್ತೆ. ಲೇ ಪೌಡೆ, ಫ್ರಿಡ್ಜ್ ಓಪನ್ ಮಾಡ್ರಿ, ಇಬ್ರು ಬದುಕ್ತಿದ್ವಲ್ಲೋ.